ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ಗೆ 50ನೇ ಹುಟ್ಟುಹಬ್ಬ ಇವತ್ತು. ಕಂಠೀರವ ಸ್ಟುಡಿಯೋಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭೇಟಿ ಕೊಟ್ಟಿದ್ದರು. ಅಪ್ಪು ಸಮಾಧಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪೂಜೆ ಸಲ್ಲಿಸಿದ್ದಾರಲ್ಲಿ. ಅಪ್ಪು ಸ್ಮಾರಕದ ಬಳಿಯಲ್ಲಿ ಯುವರತ್ನನ ಅಭಿಮಾನಿಗಳ ದಂಡೆ ಹರಿದು ಬಂದಿತ್ತು. ಅಲ್ಲಿಗೆ ಅಪ್ಪು ಸಮಾಧಿಗೆ ಗುಲಾಬಿ ಇಟ್ಟು ಕಣ್ಣೀರು ಹಾಕಿದ್ದಾರೆ ಅಭಿಮಾನಿಗಳು. ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳಿಂದ ಅನ್ನದಾನ ರಕ್ತದಾನ ಕೂಡ ಇವತ್ತು ನಡೆದಿದೆ. ಪುನೀತ್ ರಾಜ್ಕುಮಾರ್ ಮಾರ್ಚ್ 17 ಅಂದರೆ ಸಾಕು, ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಅದು. ಇವತ್ತು ಈ ಬರ್ತ್ಡೇ ನಿಮಿತ್ತವಾಗಿ ಅವರ ಸಮಾಧಿಯ ಬಳಿಯಲ್ಲಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಅನೇಕ ಅಭಿಮಾನಿಗಳು ಕೂಡ ಅನ್ನದಾನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಏನಿಲ್ಲಪ್ಪ, ನಮ್ಮದು KG ಟೆಂಪಲ್ ಗುಬ್ಬಿ ಮರಾಠಿಪಾಳ್ಯ ಸುಮಿತ್ರಾಬಾಯಿ. ರಾಜ್ಕುಮಾರ್ ಸಮಾಧಿಗೆ ಏಪ್ರಿಲ್ 24 4 ಹಾರ ಮಾಡ್ಕೊಬತ್ತೀನಿ. ಸಾಕು ಬಿಡು, ನೀನೇನು ಸೊಂಟ ನೋವು, ಹುಷಾರಿಲ್ಲ ಬೆನ್ಗೆಲ್ಲ ಪ್ಲಾಸ್ಟರ್ ಹಾಕಿದ್ದೀನಿ, ನಿಂತ್ಕೊಳಕ್ಕಾಗಲ್ಲ. ಪುಣ್ಯಾತ್ಮ ಹೋಗ್ಬಿಟ್ನಲ್ಲ, ಏನು ಮಾಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ಅಪ್ಪು ಇದ್ದಿದ್ರೆ ನನಗೆ ಇಷ್ಟು ತೊಂದರೆನೇ ಆಗ್ತಿತ್ತು. ಪವರ್ ಸ್ಟಾರ್ ಅಭಿಮಾನಿಯಾಗಿ ಬರೆದಿರುವ ಸಣ್ಣ ಲೇಖನ. ಪ್ರೇಮದ ಕಾಣಿಕೆಯನ್ನು ಕೈಯಲ್ಲಿ ಹಿಡಿದು ಸ್ಯಾಂಡಲ್ವುಡ್ಗೆ ಬಾಲನಟರಾಗಿ ಪ್ರವೇಶಿಸಿ ಸನಾದಿನಿ ಅಪ್ಪಣ್ಣನವರ ಮುದ್ದಿನ ಮೊಮ್ಮಗನಾಗಿ ಬೆಳೆದು ನಿಂತು ತಾಯಿಗೆ ತಕ್ಕ ಮಗ ಎನಿಸಿಕೊಂಡು ವಸಂತಗಿತರ ವಾತ್ಸಲ್ಯದಿಂದ ಬೆಳೆದು ದೊಡ್ಡವರಾಗುತ್ತಾ ಭೂಮಿಗೆ ಬಂದ ಭಗವಂತ ನೀನು ಎನಿಸಿಕೊಂಡು ತಲೆ ಮೇಲೆ ಒತ್ತು ತಿರುಗುವಂತೆ ನಡೆದುಕೊಂಡು ಈ ನಾಡಿಗೆ ಭಾಗ್ಯವಂತರಂತೆ ಬದುಕಿ ತೋರಿಸಿ ಕನ್ನಡ ಚಿತ್ರರಂಗ